We know that binomial theorem formula, binomial theorem, very important theorem for examination purpose. By using binomial theorem, so many problems solve ಮಾಡ್ತೀವಿ binomial theorem ಅನ್ನು ಯೂಸ್ ಮಾಡಿಕೊಂಡು. Binomial theorem, a plus b whole to the power of n, a plus b whole to the power of n, the power is always positive integer. The power is always positive integer. That is equal to nc0 into a plus a to the power of n plus nc1 a to the power of n minus 1 into b. ಈ ಸೆಕೆಂಡ್ ಟರ್ಮ್ ಬಿ ಸೆಕೆಂಡ್ ಟರ್ಮಿಂದ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಎನ್ ಸಿ ಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ 2 ಇಂಟು ಬಿ ಸ್ಕ್ವಯರ್ ಪ್ಲಸ್ ಸೊ ಆನ್ ಎನ್ ಸಿ ಎನ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಎನ್ ಇಂಟು ಬಿ ಟು ದಿ ಪವರ್ ಆಫ್ ಎನ್. ಲಾಸ್ಟ್ ಟರ್ಮ್ ಕ್ಲಿಯರ್ಲಿ a plus b whole to the power of n is equal to nc0 can be written as c0 a power n plus nc1 call it as c1 a to the power of n minus 1 into b plus c2 into a to the power of n minus 2 into b square plus dash dash ncn is 1, n minus 1 is 0, a to the power of 0 is 1, remaining last term b to the power of n. This is binomial theorem formula. Here the nature of this binomial theorem, the power is always positive, power is always positive, power is always positive, always positive. Number of terms on RHS, ಇಲ್ಲಿ ಪವರಲ್ಲಿ ಎನ್ ಇದ್ದರೆ ಆರ್ ಎಚ್ ಎಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಮ್ ಸಿ ಕ್ಯೂ ಕೇಳ್ತಾ ಇರ್ತಾರೆ. ಆರ್ ಎಚ್ ಎಸ್ ಅಲ್ಲಿ ಎಷ್ಟು ಟರ್ಮ್ ಇರುತ್ತೆ ಅಂದರೆ ಇಲ್ಲಿ ಪವರಲ್ಲಿ ಎಷ್ಟಿರುತ್ತೋ ಅದಕ್ಕೆ ಒಂದು ಟರ್ಮ್ ಜಾಸ್ತಿ ಇರುತ್ತೆ. ಎ ಪ್ಲಸ್ ಬಿ ಓಲ್ ಟು ದಿ ಪವರ್ ಆಫ್ ಎನ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ಆನ್ ಆರ್ ಎಚ್ ಎಸ್ ಎನ್ ಪ್ಲಸ್ 1. ಸಪೋಸ್ 3 ಇದ್ದರೆ 4, 10 ಇದ್ದರೆ 11, 500 ಇದ್ದರೆ 501, 100 ಇದ್ದರೆ 101, 102, 103 ಎಮ್ ಸಿ ಕ್ಯೂ ಕೇಳ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ದ ಪವರ್ ಆಫ್ ಎನ್ ಈಸ್ ಡಿಕ್ರೀಸಸ್. ನೋಡಿ, ಇಲ್ಲಿ 5 ಇದ್ದರೆ ಇಲ್ಲಿ 4 ಆಗುತ್ತೆ, 10 ಇದ್ದರೆ 9 ಆಗುತ್ತೆ, ಎನ್ ಇದ್ದರೆ n ಮೈನಸ್ 1, ನೆಕ್ಸ್ಟ್ ನೋಡಿ n ಮೈನಸ್ 2. ದ ಪವರ್ ಆಫ್ ಎ ಈಸ್ ಡಿಕ್ರೀಸಸ್ ಆ್ಯಂಡ್ ಪವರ್ ಆಫ್ ಬಿ, ನೋಡಿ ಪವರ್ ಆಫ್ ಬಿ, ಇಲ್ಲಿ ಬಿ ಪವರ್ 1 ಇದೆ, ಇಲ್ಲಿ ಬಿ ಸ್ಕ್ವೇರ್ ಇದೆ. ಪವರ್ ಆಫ್ ಬಿ ಈಸ್ ಇನ್ಕ್ರೀಸಸ್, ನೋಡಿ ಬಿ ಪವರ್ ಎನ್. ಪವರ್ ಆಫ್ ಎ ಡಿಕ್ರೀಸಸ್, ಪವರ್ ಆಫ್ ಬಿ ಇನ್ಕ್ರೀಸಸ್ ಆ್ಯಂಡ್ ಪವರ್ ಈಸ್ ಆಲ್ವೇಸ್ ಪಾಸಿಟಿವ್. ನಂಬರ್ ಆಫ್ ಟರ್ಮ್ಸ್ ಆನ್ ಆರ್ ಎಚ್ ಎಸ್ ಇನ್ ಬೈನೋಮಿಯಲ್ ಎನ್ ಪ್ಲಸ್ 1, 100 ಇದ್ದರೆ 101 ರಿಪೀಟ್ ಮಾಡಿದ್ದೇನೆ. ನಾವು ಇನ್ ಬೈನೋಮಿಯಲ್ ಥಿಯರಮ್ C0, C1, C2 dash dash Cn are binomial coefficients. ಇದ್ರ ಮೇಲೆ ಎಮ್ ಸಿ ಕ್ಯೂಗೆ ಒಂದು ಕ್ವಶನನ್ನು ಕೇಳ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ C0 ಪ್ಲಸ್ C1 ಪ್ಲಸ್ C2 ಸೋ ಆನ್ Cn ಈಸ್ ಈಕ್ವಲ್ ಟು. ಇದ್ರ ಮೇಲೆ 2 ಕ್ವಶನ್ಸ್ ಕೇಳ್ಬೋದು. C0 ಪ್ಲಸ್ C1 ಪ್ಲಸ್ C2 ಸೋ ಆನ್ Cn ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ಬೋದು. ಆರ್ C1 ಪ್ಲಸ್ C2 ಪ್ಲಸ್ C3 ಸೋ ಆನ್ Cn ಈಸ್ ಈಕ್ವಲ್ ಟು ವಾಟ್. ನೋಡಿ, ಇದರಲ್ಲಿ 2 ಕ್ವಶನ್ಸ್ ಕೇಳ್ಬೋದು. ನಾವು ವಿ ಹ್ಯಾವ್ 1 ಪ್ಲಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಅಕಾರ್ಡಿಂಗ್ ಟು ಬೈನೋಮಿಯಲ್ ಥಿಯರಮ್. ಎ ಪ್ಲಸಲ್ಲಿ 1 ತೊಗೊಂಡಿದ್ದಾನೆ, ಎ ಪ್ಲಸಲ್ಲಿ 1 ತೊಗೊಂಡಿದ್ದಾನೆ, ಬಿ ಪ್ಲೇಸಲ್ಲಿ ಎಕ್ಸ್ ತೊಗೊಂಡಿದ್ದಾನೆ. ನಿಮ್ಗೆ ಆಲ್ರೆಡಿ ಬೈನೋಮಿಯಲ್ ಥಿಯರಮ್ ಬರೆದಿದ್ದೀನಿ ನಾನು. ಹಿಯರ್
ಸಿ ನಾಟ್ ಇಂಟು 1 power n is nothing but 1 plus C1 1 power n minus 1 is 1 into x plus C2 again 1 power n minus 2 1 power n minus 3 1 power n minus 4 1 ಆಗುತ್ತೆ ಇಂಟು ಪವರ್ ಆಫ್ ಎಕ್ಸು ಇನ್ಕ್ರೀಸಸ್ ಆಗುತ್ತೆ ಅಂತ ಹೇಳಿದೆ ಎಕ್ಸ್ ಸ್ಕ್ವಯರ್ ಸೊ ಆನ್ ಎಕ್ಸ್ ಪವರ್ ಎನ್ ಲಾಸ್ಟ್ ಟರ್ಮ್ ಸಿ ಎನ್ put x is equal to 1 1 plus 1 2 power n is equal to c naught plus c1 x value 1 1 square 1 remaining c2 so on x 1 power n 1 remaining last term n ಅಲ್ಲಿಗೆ c naught plus c1 plus c2 dash cn is equal to how much 2 power n ಅಂತ ಬರಿಬೋದು. ಅಟ್ ದ ಸೇಮ್ ಟೈಮ್ ಇದ್ರ ವ್ಯಾಲ್ಯೂ ಮಾತ್ರ ಕೇಳಿದೆ. C1 ಪ್ಲಸ್ C2 ಪ್ಲಸ್ C3 ಸೋ ಆನ್ Cn ಈಸ್ ಈಕ್ವಲ್ ಟು 2 power n ಆಲ್ರೆಡಿ ಇದೆ. ಇಲ್ಲಿ ಒಂದು ಎಲಿಮೆಂಟನ್ನು ಇಲ್ಲಿ ಬಿಟ್ಕೊಂಡಿದ್ದೀನಿ ನೋಡಿ. C0 ಅಂದರೆ NC0 ಈಸ್ ಈಕ್ವಲ್ ಟು 1. C0 ಅಂದರೆ NC0 ಈಸ್ ಈಕ್ವಲ್ ಟು 1 ಪ್ಲಸ್ 1 ರೈಟ್ಗೆ ಹೋದರೆ -1 ನೋಡಿ. C0 ಪ್ಲಸ್ C1 ಪ್ಲಸ್ C2 ಪ್ಲಸ್ Cn ಡ್ಯಾಶ್ Cn ಈಸ್ ಈಕ್ವಲ್ ಟು 2 power n. ಪರ್ಟಿಕ್ಯುಲರ್ಗೆ C1 ಪ್ಲಸ್ C2 ಪ್ಲಸ್ ಸೋ ಆನ್ ಪ್ಲಸ್ Cn ಅಂತ ಕೇಳಿದಾಗ C0 ವ್ಯಾಲ್ಯೂ 1 ಲೆಫ್ಟಿಗೆ ಬಂದರೆ 2 power n -1 ಅಂತ ಬರಿಬೋದು. ಇಲ್ಲಿ ಬರೆದಿದ್ದೀನಿ ಅದನ್ನು 2 power n -1. ವೆರಿ ಇಂಪಾರ್ಟೆಂಟ್ ಫಾರ್ MCQ. ಓಕೆ, JE ಬೇಕಾದ್ರೂ ಕೇಳ್ಬೋದು, CET ಕೇಳ್ಬೋದು. ಓಕೆ, ಫಸ್ಟ್ PUC ಕರೆಕ್ಟಾಗಿ ರೆಫರ್ ಮಾಡಿದ್ದೀರಿ ಅಂದರೆ CET ಕ್ವಶನ್ಸು ಮತ್ತು JE ಕ್ವಶನ್ಸನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.